ವಕ್ಫ್ ಆ್ಯಕ್ಟ್ 1995 ಪ್ರಕಾರ ಭಾರತದಲ್ಲಿರೋ ಯಾವುದೇ ಒಂದು ಆಸ್ತಿಯನ್ನು ವಕ್ಫ್ ಬೋರ್ಡಿಂದ ಇದು ವಕ್ಫ್ ಆಸ್ತಿ ಅಂತ ಒಂದನ್ನು ಅವ್ರು ಪರಿಗಣಿಸ್ಬಿಟ್ಟು ಯಾವುದರ ಒಂದು ರೀತಿ ಹೇಳಿದ್ರೆ ಮುಗಿದೋಯ್ತು. ಇಷ್ಟು ಭಯಾನಕವಾಗಿದೆ ಇದು. ಆ್ಯಕ್ಚುಲಿ ವಕ್ಫ್ ಅಂದ್ರೇನು? ಇಸ್ಲಾಮಿನ ಆಸ್ತಿ. ಕುತ್ತಿಗೆಗೆ ಬಂದಾಗ ಮಾತ್ರ ಗೊತ್ತಾಗುತ್ತೆ. ನಮಸ್ಕಾರ ವೀಕ್ಷಕರೇ, ವಿಶ್ವವಾಣಿ ಟಿ ವಿ ಸ್ಪೆಷಲ್ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಹರೀಶ್ ಕೇರ. ಇವತ್ತು ಒಬ್ಬರು ವಿಶೇಷ ಅತಿಥಿಯ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಈ ಸಂದರ್ಶನ ಅವರ ಪುಸ್ತಕ ಬಿಡುಗಡೆಯ ಹಿನ್ನೆಲೆಯಲ್ಲಿಯೂ ನಡೀತಿದೆ. ಇತರ ಅನೇಕ ವಿಷಯಗಳ ಕುರಿತು ಕೂಡ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ಈ ಅತಿಥಿ ಯಾರು? ಇವರ ಹೆಸರು ಅಜ್ಜಂಪುರ ಮಂಜುನಾಥ್. ನೀವೆಲ್ಲ ಕೇಳೇ ಇರ್ತೀರಿ. ವಿಶೇಷ ಪರಿಚಯ ಅವ್ರ ಬಗ್ಗೆ ನಾವು ಮಾಡಲೇಬೇಕಾಗಿಲ್ಲ. ರಾಷ್ಟ್ರೀಯವಾದಿ ಧೋರಣೆಯ ಪತ್ರಕರ್ತರಾಗಿ, ಹಿರಿಯ ಪತ್ರಕರ್ತರಾಗಿ, ಅಂಕಣಕಾರರಾಗಿ, ಬರಹಗಾರರಾಗಿ ನಾಡಿನ ಜನತೆಗೆ, ಓದುಗರಿಗೆ ಚೆನ್ನಾಗಿ ಪರಿಚಯ ಇರುವಂಥ ವ್ಯಕ್ತಿತ್ವ ಅವ್ರದ್ದು. ಇವರ ಒಂದು ಪುಸ್ತಕ ಈ ವಾರ ಬಿಡುಗಡೆಯಾಗಿದೆ. ಆ ಹಿನ್ನೆಲೆಯಲ್ಲಿ ಅವ್ರನ್ನ ನಾವು ಮಾತಾಡಿಸ್ತಾ ಇದ್ದೀವಿ. ಈ ಪುಸ್ತಕವನ್ನು ನೀವು ಗಮನಿಸಿರ್ಬೋದು. ಹಿಂದೂ ದೇವಾಲಯಗಳು, ಇಸ್ಲಾಮಿ ವಿಧ್ವಂಸದ ಇತಿಹಾಸ. ಇದು ಭಾರತದ ಹಿರಿಯ ಇತಿಹಾಸಕಾರ ಸೀತಾರಾಮ್ ಗೋಯಲ್ ಅವರ ಇಂಗ್ಲೀಷ್ ಗ್ರಂಥದ ಅನುವಾದ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಎಲ್ಲ ವೀಕ್ಷಕ ಬಂಧುಗಳಿಗೆ ವಂದನೆಗಳು. ಈ ವಾರ ನಿಮ್ಮ ಈ ಪುಸ್ತಕ ಬಿಡುಗಡೆ ಆಯಿತು. ಹೌದು. ಸ್ವಲ್ಪ ದೀರ್ಘವಾದಂತಹ ಗ್ರಂಥನೇ ಇದು. ಬಹಳ ದಿವಸಗಳ, ಬಹಳ ವರ್ಷಗಳ ಪರಿಶ್ರಮ ಇದೆ ಈ ಬಿಡುಗಡೆಯ, ಈ ಪುಸ್ತಕದ ಹಿಂದಿದೆ ಅಂತ ಅಂದ್ಕೋತೀನಿ. ಸೀತಾರಾಮ್ ಗೋಯಲ್ ನಮ್ಮ ಭಾರತದ ಇತಿಹಾಸ ನಿರೂಪಣೆಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಹೆಸರು. ಗೊತ್ತಿಲ್ಲದವರಿಗಾಗಿ ಅವ್ರ ಬಗ್ಗೆ ಕೆಲವು ವಿವರಗಳು ನಿಮ್ಮಿಂದ ಬೇಕು ಅಂತ ನಾನು ಅಪೇಕ್ಷಿಸ್ತೇನೆ. ಯಾರು ಸೀತಾರಾಮ್ ಗೋಯಲ್? ಭಾರತದ ಇತಿಹಾಸ ಕ್ಷೇತ್ರಕ್ಕೆ ಅವರ ಕೊಡುಗೆ ಏನು? ಗೋಯಲ್ ಅವರ ಪರಿಚಯಕ್ಕಿಂತ ಮುಂಚೆ ಒಂದೆರಡು ಸಂಗತಿಗಳನ್ನು ನಾನು ಪ್ರಸ್ತಾವನೆಯಲ್ಲಿ ಹೇಳ್ತೀನಿ. ನೀವು ವಕ್ಫ್ ಬೋರ್ಡ್ ಬಗ್ಗೆ ಹೇಳ್ತಾ ಇದ್ದರೆ, ಇತ್ತೀಚೆಗೆ ಬಹಳ ವಿವಾದಕ್ಕೊಳಗಾದಂತಹ ಒಂದು ಅಂಶ ಅಂತಂದರೆ, ಅನೇಕ ಜಮೀನುಗಳು, ರೈತರ ಜಮೀನುಗಳು, ಅದರಲ್ಲಿ ವಕ್ಫ್ ಬೋರ್ಡ್ ಹೆಸರು ಬಂದಿರೋದು, ಅವರಿಗೆ ಅದರ ನೋಟಿಸ್ ಬಂದಿರೋದು. ನೀವೊಂದು ಸಲ ವಕ್ಫ್ ಕಾಯ್ದೆಯ ಕರಾಳತೆಯ ಬಗ್ಗೆ ಒಂದು ಲೇಖನವನ್ನು ಬರೆದಿದ್ರಿ. ಅದು ಈ ಇಸ್ಲಾಂ ದಾಳಿಕೋರತನದ ಇನ್ನೊಂದು ರೂಪ ಅನ್ನೋ ಥರದ ವ್ಯಾಖ್ಯಾನವನ್ನು ನೀವು ಮಾಡಿದ್ರಿ. ಅದ್ರ ಬಗ್ಗೆ ಸ್ವಲ್ಪ ಬೆಳಕು ಚೆಲ್ಲಬಹುದಾ? ಒಳ್ಳೆ ಪ್ರಶ್ನೆ ಕೇಳಿದ್ರಿ. ವಕ್ಫ್ ಆ್ಯಕ್ಟ್ ಆಗಲಿ, ಪ್ರಾಸಂಗಿಕವಾಗಿ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಆಗಲಿ, ಇದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಈ ರೀತಿ ಕಾನೂನುಗಳೇನಾದರೂ ಕೂಡ ಯಾವುದಾದ್ರೂ ದೇಶದಲ್ಲಿದೆಯಾ? ಇಲ್ಲ. ಇದು ಹೇಗೆ ಬಂತು ಅನ್ನೋವಂಥದ್ದು, ಯಾಕೆ ಬಂತು ಅನ್ನೋವಂಥದ್ದು ಭಾಳ ಆಘಾತಕಾರಿ. ಇದು ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನ್ಯಾಯಾಲಯದ ವ್ಯವಸ್ಥೆ ಏನಿದೆ, ಪೊಲೀಸ್ ವ್ಯವಸ್ಥೆ ಏನಿದೆ, ವಕೀಲರೇನಿದ್ದಾರೆ, ಕಾನೂನುಗಳೇನಿದೆ, ಇದನ್ನು ಅಧ್ಯಯನ ಮಾಡೋಕ್ಕೆ ಹೋಗಲ್ಲ, ಗಮನಿಸೋಕ್ಕೆ ಹೋಗಲ್ಲ. ಕುತ್ತಿಗೆಗೆ ಬಂದಾಗ ಯಾರೋ ಒಬ್ಬರಿಗೆ ಇದೇನು ಅಂತ ಪರಿಶೀಲನೆ ಮಾಡೋ ಥರ ಆಗತ್ತೆ. ಆದರೆ ನಾವೆಲ್ಲರೂ ಕೂಡ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಆಗ್ಬೋದು, ವಕ್ಫ್ ಆ್ಯಕ್ಟ್ ಆಗ್ಬೋದು, ಇದನ್ನು ಸ್ವತಃ ಗಮನಿಸಬೇಕು, ಓದಬೇಕು. ಬೇರ್ ಆ್ಯಕ್ಟ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಆ ಅಧಿನಿಯಮದ ಒಂದು ಪಠ್ಯ ಏನಿದೆ ಅದನ್ನು ಓದಬೇಕಾಗತ್ತೆ. ನಂಬೋದಕ್ಕೆ ಆಗಲ್ಲ. ಇಂಥ ಒಂದು ಕಾನೂನು ಜಾರಿಗೆ ಆಗೋದಕ್ಕೆ ಸಾಧ್ಯವಾ? ನಾನು ಅದನ್ನು ಬರೆದೂ ಇದ್ದೀನಿ. ಪಾಕಿಸ್ತಾನದಲ್ಲಿ ಕೂಡ ಇಂತಹ ಭಯಾನಕವಾದ ಕಾನೂನು ಇಲ್ಲ ಹಾಗೆ ಅಂತ. ವಕ್ಫ್ ಆ್ಯಕ್ಟ್ ಏನು ಹೇಳುತ್ತೆ? ಹಿಂದೆ ಕೂಡ ಕಾನೂನು ವಕ್ಫ್ ಆ್ಯಕ್ಟ್ ಬಂದಿತ್ತು ಬ್ರಿಟಿಷರ ಕಾಲದಲ್ಲಿ, ಬೇರೆ ಬೇರೆ ಅರ್ಥಗಳಲ್ಲಿ, ಬೇರೆ ಬೇರೆ ಸ್ವರೂಪದಲ್ಲಿ. ಮೊಹಮ್ಮಡನ್ ಲಾ ಅಂತ ಹೇಳ್ತಾ ಇದ್ದರು. 1954ರಲ್ಲೂ ಬಂತು. ವಿಶೇಷವಾಗಿ 1995ರಲ್ಲಿ ಈಗ ಯಾವುದನ್ನು ನಾವು ವಕ್ಫ್ ಆ್ಯಕ್ಟ್ ಅಂತ ಗಮನಿಸ್ತಾ ಇದ್ವು, ವಿಶೇಷವಾಗಿ ಈ ಅಧಿನಿಯಮ ಜಾರಿಗೆ ಬಂದಿದ್ದು PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ 1995ರಲ್ಲಿ. ಅದಾದ ಮೇಲೆ 2013ರಲ್ಲಿ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇದರಲ್ಲಿ ಕೆಲವು ಅಮೆಂಡ್ಮೆಂಟ್ಸ್, ತಿದ್ದುಪಡಿಗಳಾದವು. ಎಷ್ಟು ಭಯಾನಕವಾಗಿದೆ ಅಂತ ಹೇಳಿದ್ರೆ, ಅದಕ್ಕೆ ಹೇಳಿದ್ದು ನಾವೆಲ್ಲರೂ ಕೂಡ ಇದನ್ನು ಓದಬೇಕು. ಕಾನೂನಿನ ನಮಗೆ ಅರಿವು ಜ್ಞಾನ ಕಡಿಮೆ ಇದ್ದರೂ ಕೂಡ ನಾವು ಓದಬೇಕು. ನಂಬೋದಕ್ಕೆ ಸಾಧ್ಯ ಇಲ್ಲ. ವಕ್ಫ್ ಆ್ಯಕ್ಟ್ 1995 ಪ್ರಕಾರ ಭಾರತದಲ್ಲಿರೋ ಯಾವುದೇ ಒಂದು ಆಸ್ತಿಯನ್ನು, ರಿಪೀಟ್, ಯಾವುದೇ ಒಂದು ಆಸ್ತಿನ ವಕ್ಫ್ ಬೋರ್ಡಿಂದ ಇದು ವಕ್ಫ್ ಆಸ್ತಿ ಅಂತ ಒಂದನ್ನು ಅವ್ರು ಪರಿಗಣಿಸ್ಬಿಟ್ಟು ಯಾವುದರ ಒಂದು ರೀತಿ ಹೇಳಿದ್ರೆ ಮುಗಿದೋಯ್ತು. ಹೇಳಿದ್ರೆ ಸಾಕು, ಮುಗೀತು. ಇಷ್ಟು ಭಯಾನಕವಾಗಿದೆ ಇದು. ಆ್ಯಕ್ಚುಲಿ ವಕ್ಫ್ ಅಂದ್ರೇನು? ಇಸ್ಲಾಮಿನ ಆಸ್ತಿ ಹಾಗೆ ಅಂತ.
ಇಸ್ಲಾಂ ಹೇಳೋ ಪ್ರಕಾರ ಇಡೀ ಪ್ರಪಂಚ ಅವರದ್ದು ಹಾಗೆ ಅಂತ. ವಕ್ಫ್ ಕೂಡ ಹಾಗೆಯೇ ಇಸ್ಲಾಮಿಗೆ ದಾನ ಕೊಟ್ಟಿರೋವಂಥದ್ದು ಮತ್ತು ಇವರು ಘೋಷಣೆ ಮಾಡಿರೋವಂಥದ್ದು ಹಾಗೆ ಅಂತ. ಯಾವುದೇ ಆಗ್ಬೋದು. ನಮ್ಮ ಸಂವಿಧಾನ, ನಮ್ಮ ಕಾನೂನು ವ್ಯವಸ್ಥೆ ಯಾವುದಕ್ಕೆ ಆಗಲಿ, ಬೇಸಿಕ್ ರೈಟ್ಸ್, ಮೂಲಭೂತವಾದ ನಮ್ಮ ಹಕ್ಕುಗಳೇನಿವೆ ಆ ಹಕ್ಕುಗಳ ಪ್ರಕಾರ ನಾವು ಕಾನೂನಿನ ಮೊರೆ ಹೋಗ್ತೀವಿ. ನಮಗೆ ಈ ರೀತಿ ತೊಂದರೆ ಆಗಿದೆ, ನಮ್ಮ ವಾಕ್ ಸ್ವಾತಂತ್ರ್ಯಕ್ಕೆ ತೊಂದರೆ ಆಗಿದೆ, ನಮ್ಮ ಈ ರೀತಿ ಶಿಕ್ಷಣ ಸ್ವಾತಂತ್ರ್ಯಕ್ಕೆ ತೊಂದರೆ ಆಗಿದೆ, ಈ ರೀತಿ ಹಾಗೆ ಅಂತ. ಎಷ್ಟು ವಿಚಿತ್ರ ಅಂತ ಹೇಳಿದ್ರೆ, ಒಂದು ಸರಿ ವಕ್ಫ್ ಘೋಷಣೆ ಆದಮೇಲೆ ನಮಗೇನೋ ಒಂದು ನೋಟಿಸ್ ಬಂತು, ಇನ್ನೇನೋ ಬಂತು ಅಂತ ಇಟ್ಕೊಳ್ಳಿ, ಅದಕ್ಕೆ ಯಾವುದೇ ನ್ಯಾಯಾಲಯದಲ್ಲೂ ಕೂಡ ನಾವು ಅಪೀಲ್ ಮಾಡೋ ಹಾಗಿಲ್ಲ, ಮೊಕದ್ದಮೆ ಹೂಡೋ ಹಾಗಿಲ್ಲ. ನಂಬೋದಕ್ಕೆ ಆಗಲ್ಲ ಎಲ್ಲಾದರೂ ಉಂಟೆ ಅಂತ. ಅದಕ್ಕೆ ಹೇಳಿದ್ದು ಕುತ್ತಿಗೆಗೆ ಬಂದಾಗ ಮಾತ್ರ ಗೊತ್ತಾಗತ್ತೆ ಅಂತ. ಇದನ್ನೇ 2013ರಲ್ಲಿ ಇನ್ನಷ್ಟು ಶಕ್ತಿ ತುಂಬಿ ಅಮೆಂಡ್ಮೆಂಟ್ಗಳನ್ನ, ತಿದ್ದುಪಡಿಗಳನ್ನು ಮಾಡಿದ್ರು. ಸರ್ಕಾರಿ ಅಧಿಕಾರಿಗಳೇನಿದ್ದಾರೆ ಅವರ ಏನು ಅಧಿಕಾರ ಇದೆ ಅದೇ ಅಧಿಕಾರ ವಕ್ಫ್ ಮಂಡಳಿ, ವಕ್ಫ್ ಬೋರ್ಡಲ್ಲಿರೋ ಅಧಿಕಾರಿಗಳಿಗಿರುತ್ತೆ. ಯಾವುದೇ ಕಚೇರಿನಲ್ಲಿರೋ ದಾಖಲೆಗಳನ್ನು ಅವರು ಪರಿಶೀಲಿಸಬಹುದು. ಇಮ್ಯಾಜಿನ್ ಮಾಡ್ಕೊಳ್ಳಿ. ಹೋಗಲಿ, ಏನಾದರೂ ಕೂಡ ಅಪೀಲ್ ಮಾಡೋದಕ್ಕೆ, ಮೊರೆ ಹೋಗೋದಕ್ಕೆ, ನಮಗೆ ತೊಂದರೆ ಆಯಿತು, ನಮಗಿದು ನಮ್ಮ ತಾತ ನಮ್ಮ ಮುತ್ತಾತ ಕೊಟ್ಟಿರೋ ಜಮೀನಿದು, ಆಸ್ತಿ ಇದು, ಮನೆ ಇದು ಅಂತ ಅಪೀಲ್ ಹೋಗೋದಕ್ಕೆ ಇದೆಯಾ? ಟ್ರಿಬ್ಯುನಲ್ ಅಂತ, ನ್ಯಾಯಾಧಿಕರಣ ಅಂತ. ಯಾವುದದು? ವಕ್ಫಲ್ಲೇ ಇರೋ ನ್ಯಾಯಾಧಿಕರಣ ಅದು. ನೋಡಿ ಎಷ್ಟು ವಿಚಿತ್ರವಾಗಿದೆ ಅಂದರೆ, ಈ 95ರ ಒಂದು ಅಧಿನಿಯಮದ ಪ್ರಕಾರ ವಕ್ಫಲ್ಲಿರೋ ನ್ಯಾಯಾಧಿಕರಣ ಟ್ರಿಬ್ಯುನಲ್ಲಿ ಎಲ್ಲ ಸದಸ್ಯರು ಕೂಡ ಮುಸ್ಲಿಮ್ಸ್ ಅಂತಲೇ ಹಾಕಿದ್ದಾರೆ. ಅವರು ಬೇರೆ ಯಾರೋ ಸದಸ್ಯರಾಗೋ ಹಾಗೆ ಇಲ್ಲ. ಮೈನಾರಿಟೀಸ್ ಅಲ್ಲ, ಮುಸ್ಲಿಮ್ಸ್ ಅಂತಲೇ ಕ್ಲಿಯರ್ ಆಗಿದೆ. ಆ ನ್ಯಾಯಾಧಿಕರಣಕ್ಕೆ ಹೋಗ್ಬಿಟ್ಟು ಯಾರಾದರೂ ಕೂಡ ಒಂದು ಮೊರೆ ಹೋದರೆ, ಒಂದು ಅಪೀಲ್ ಹೋದರೆ ಅವ್ರಿಗೆ ನ್ಯಾಯ ಸಿಕ್ಕುತ್ತಾ? ಸಿಕ್ಕೋ ಅವಕಾಶವೇ ಇಲ್ಲ, ಸಿಕ್ಕೋ ಚಾನ್ಸೇ ಇಲ್ಲ. ಅದಕ್ಕೆ ಹೇಳಿದ್ದು ಇದರ ಟೆಕ್ಸ್ಟನ್ನೇ ನಾವು ಓದಬೇಕು ಹಾಗೆ ಅಂತ. ಇವತ್ತು ಆಶ್ಚರ್ಯ ಆಗುತ್ತೆ, ಕಳೆದ 10-15 ವರ್ಷಗಳಲ್ಲಿ ಯಾವ ರೀತಿ ಈ ಆಸ್ತಿಗಳ ಸಂಖ್ಯೆ ಜಾಸ್ತಿ ಆಗಿದೆ ಅಂತ. 8 ಲಕ್ಷಕ್ಕಿಂತ ಹೆಚ್ಚಿನ ನಂಬರ್ ಆಫ್ ಪ್ರಾಪರ್ಟೀಸ್ ಅದು ಆ ವಕ್ಫಿಗೆ ಒಳಪಟ್ಟಿದೆ. 9 ಲಕ್ಷ ಎಕರೆಗಿಂತ ಹೆಚ್ಚಿನ ಜಾಗ ವಕ್ಫ್ ಆಸ್ತಿ ಆಗಿದೆ. ಯಾವ ಕಾರಣಕ್ಕೆ? ಈ ವಕ್ಫ್ ಆ್ಯಕ್ಟ್ 1995 ಮತ್ತು 2013 ಕಾರಣಕ್ಕೆ. ಇದಕ್ಕೆ ಸುಪ್ರೀಂ ಕೋರ್ಟಿನ ಬಹಳ ದೊಡ್ಡ ತಜ್ಞರು, ವಕೀಲರು, ಅದು ವಿಷ್ಣುಶಂಕರ ಜೈನ್ ಆಗ್ಬೋದು, ಅಶ್ವಿನಿ ಉಪಾಧ್ಯಾಯ ಆಗ್ಬೋದು, ಅವರೆಲ್ಲರೂ ಕೂಡ ಹೇಳಿದ್ದಾರೆ, ಈ ಒಂದು ಇದಕ್ಕೆ ಯಾವುದೇ ತಿದ್ದುಪಡಿ ಮಾಡೋ ಬದಲು ಇದನ್ನು ರಿಪೀಲ್ ಮಾಡಬೇಕು, ಅಬ್ರೋಗೇಟ್ ಮಾಡಬೇಕು, ಅಂದರೆ ರದ್ದು ಮಾಡಬೇಕು ಹಾಗೆ ಅಂತ. ಅದು ಸರಿಯಾದ ಕ್ರಮ ಹಾಗೆ ಅಂತ. ಅದೊಂದು ಆಗಿದ್ದರೆ ಚೆನ್ನಾಗಿತ್ತು. ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಕೂಡ ಹಾಗೇನೆ. ಇದನ್ನು ಪ್ರಾಸಂಗಿಕವಾಗಿ ಹೇಳಬಹುದು. 1.5 ಪುಟ ಇದೆ ಅಷ್ಟೇ. ಅದು ಓದಿದಾಗ ಆಶ್ಚರ್ಯ ಆಗುತ್ತೆ, ಈ ರೀತಿ ಸಾಧ್ಯವ ಹಾಗೆ ಅಂತ. ನೋಡಿ, ಇಸ್ಲಾಮಿನ ದಾಳಿ ಆಯಿತು, ನಮ್ಮ ಸಾಂಸ್ಕೃತಿಕ ಭಾರತದ 40-50 ಸಾವಿರ ದೇವಾಲಯಗಳ ನಾಶ ಆಯಿತು. ಆ ಎಲ್ಲ ದೇವಾಲಯಗಳಲ್ಲಿ ಕೆಲವು ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಕಂಟ್ರೋಲಿಗೆ ಬಂದಿದೆ, ಇನ್ನು ಕೆಲವು ಅದರ ಒಂದು ನಿಯಂತ್ರಣಕ್ಕೂ ಕೂಡ ಬಂದಿಲ್ಲ. ಇದೆಷ್ಟು ಭಯಾನಕವಾಗಿದೆ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಂದರೆ, 1947 ಆಗಸ್ಟ್ 15 ಒಂದು ಕಟ್ ಆಫ್ ಡೇಟ್ ಅಂತ ಮಾಡಿದ್ದಾರೆ. ಅಲ್ಲಿ ಆ ಒಂದು ದಿನಾಂಕಕ್ಕೆ ಯಾವ ಒಂದು ಸ್ಥಿತಿನಲ್ಲಿದ್ವೋ ಆ ಸ್ಥಿತಿನೇ ಮುಂದುವರಿಬೇಕು. ಯಾರೂ ಕೂಡ ಅಪೀಲ್ ಹೋಗೋ ಹಾಗಿಲ್ಲ, ಯಾವುದೇ ಕೋರ್ಟಿಗೂ ಹೋಗೋ ಹಾಗಿಲ್ಲ. ಈ ಎಲ್ಲದೂ ಕೂಡ ಯಾವುದೋ ಒಂದು ಘೋಷಣೆ ಆಗುತ್ತೆ ಅಂತ ಇಟ್ಕೊಳ್ಳಿ, ವಕ್ಫದೊಂದು. ನಮ್ಮ ಮಥುರಾ ಒಂದು ದೇವಾಲಯ ಆಗ್ಬೋದು, ಇವತ್ತಿನ ಕಾಶಿ ವಿಶ್ವನಾಥನ ದೇವಾಲಯ ಆಗ್ಬೋದು, ಈ ಥರ ತುಂಬ ದೇವಾಲಯಗಳಿದೆ. ಅದನ್ನು ಅವರೇನು ಮಾಡಿದ್ದಾರೆ, ಒಡೆದು ಹಾಕಿದ್ದಾರೆ, ಮಸೀದಿ ಮಾಡಿದ್ದಾರೆ, ಮಜಾರ್ ಮಾಡಿದ್ದಾರೆ, ಇನ್ನೇನೋ ಮಾಡಿದ್ದಾರೆ. ಅದು ವಕ್ಫ್ ಪ್ರಾಪರ್ಟಿಯಿಂದ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ನೀವು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಪ್ರಕಾರ, ವಕ್ಫ್ ಆ್ಯಕ್ಟ್ ಪ್ರಕಾರ ನೀವು ಕ್ಲೇಮೇ ಮಾಡೋ ಹಾಗಿಲ್ಲ. ನಮ್ಮಲ್ಲಿ ಬಹಳ ಜನಕ್ಕೆ ನಮಗೆ ಅರಿವಿಲ್ಲ. ಇವತ್ತು ಕೂಡ 20-30 ವರ್ಷಗಳಿಂದ ಅದರಲ್ಲಿ ನ್ಯಾಯಾಲಯದಲ್ಲಿ ಅದರ ಒಂದು ಹೋರಾಟ ನಡೀತಾ ಇದೆ. ಈ ರೀತಿ ಮಥುರೆ ಮತ್ತು ಕಾಶಿ ವಿಶ್ವನಾಥನ ದೇವಾಲಯಗಳನ್ನು ಬಿಡಿಸ್ಕೋಬೇಕು ಅಂತ.
ಈ ಎರಡೂ ಆ್ಯಕ್ಟ್ಗಳ ಕಾರಣಕ್ಕೆ ಅಲ್ಲಿ ಏನೂ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಹೇಳ್ತೀನಿ, ವರ್ಕ್ ಫ್ಯಾಕ್ಟ್ ಯಾವ ರೀತಿ ಅಬ್ರುಗೇಟ್ ಆಗಬೇಕಾಗಿತ್ತೋ, ರಿಪೀಲ್ ಆಗಬೇಕಾಗಿತ್ತೋ, ಇದು ಕೂಡ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಕೂಡ ಸರಳವಾದ ಪಾರ್ಲಿಮೆಂಟರಿ ಬಹುಮತದಿಂದ, ಸಿಂಪಲ್ ಮೆಜಾರಿಟಿಯಿಂದ ಇದನ್ನು ರದ್ದು ಮಾಡಬಹುದು ಇವತ್ತು ಕೂಡ. ಆದರೆ ಇನ್ನೂ ಆಗಿಲ್ಲ ಹಾಗೆ ಅಂತ. ಅಲ್ಲೇನಂತ ಹೇಳಿದ್ರೆ, ಆಗ ಇದಾಗಿದ್ದು ಸೆಪ್ಟೆಂಬರ್ 1991 ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟು. ಆಗ ರಾಮ ಜನ್ಮಭೂಮಿ ಆಂದೋಲನ ಹೋರಾಟ ಒಂದು ಉತ್ತುಂಗದ ಸ್ಥಿತಿನಲ್ಲಿತ್ತು. ಅದಕ್ಕೇನು ಮಾಡಿದ್ರು, ಈ ನೋಡಿ ಕಾನೂನುಗಳನ್ನು ಯಾವ ರೀತಿ ಹೆಣಿತಾರೆ ಅಂತ, ಯಾವ ರೀತಿ ಆ ಬಿಲ್ಲನ್ನು ರೆಡಿ ಮಾಡ್ತಾರೆ, ಯಾವ ರೀತಿ ಆ್ಯಕ್ಟ್ಗಳನ್ನು ಪಾಸ್ ಮಾಡ್ತಾರೆ. ಭಾಳ ಬುದ್ಧಿವಂತರೇ ಇರಬೇಕು, ಇಲ್ಲಾಂದರೆ ಸಾಧ್ಯ ಇಲ್ಲ. ಮೇಲ್ನೋಟಕ್ಕೆ ಓದೋರಿಗೂ ಕೂಡ ಅರ್ಥ ಆಗೋದಿಲ್ಲ. ಅದರಲ್ಲಿದೆ ರಾಮ ಜನ್ಮಭೂಮಿ ದೇವಾಲಯ ಏನಿದೆ ಅಯೋಧ್ಯೆದು, ಅದೊಂದು ದೇವಾಲಯವನ್ನು ಬಿಟ್ಟು ಉಳಿದ ಎಲ್ಲ ದೇವಾಲಯಗಳಿಗೂ ಕೂಡ ಯಾವುದೇ ವಿನಾಯಿತಿ ಇಲ್ಲ. ಮತ್ತು ಅದರಲ್ಲಿ ಮೂಲಭೂತವಾದ ದೋಷಗಳಿದೆ, ಅದು ಕೂಡ ಯಾರಿಗೂ ಅರ್ಥ ಆಗೋದಿಲ್ಲ. ಅದರಲ್ಲಿ ಗುರುದ್ವಾರ, ಮಸೀದಿ, ಚರ್ಚ್, ಟೆಂಪಲ್ ಈ ರೀತಿ ಎಲ್ಲದನ್ನು ಹೇಳಿದ್ದಾರೆ. ಆದರೆ ನಾವು ಗಮನಿಸಬೇಕಾದ್ದು, ಇಸ್ಲಾಮನ್ನು ಅಧ್ಯಯನ ಮಾಡಿದಾಗ, ಖುರಾನ್ ಮತ್ತು ಹದೀಸುಗಳ ಅಧ್ಯಯನ ಮಾಡಿದಾಗ ಗೊತ್ತಾಗುತ್ತೆ, ಇಟ್ ಈಸ್ ನಾಟ್ ಎ ಪ್ಲೇಸ್ ಆಫ್ ವರ್ಷಿಪ್. ಅದು ಆರಾಧನಾ ತಾಣ ಅಲ್ಲ. ಅದು ನಮಾಜ್ ಮಾಡೋದು. ನಮಾಜ್ ಅಂದರೆ ಪ್ರಾರ್ಥನೆ ಅಲ್ಲ, ನಮಾಜ್ ಅಂದರೆ ಪ್ರೇಯರ್ ಅಲ್ಲ, ನಮಾಜ್ ಅಂದರೆ ನಮಾಜ್. ಅದನ್ನು ಮಾಡೋವಂಥ, ಒಟ್ಟಿಗೆ ಮಾಡೋವಂಥ ಒಂದು ತಾಣ ಅದು ಮಾಸ್ಕ್ ಅಥವಾ ಮಸ್ಜಿದ್. ಹಾಗಾಗಿ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟಲ್ಲಿ ಈ ಮೂಲಭೂತವಾದ ದೋಷಗಳಿದ್ದರೂ ಕೂಡ ಇವತ್ತಿನವರೆಗೆ ಆ ಆ್ಯಕ್ಟ್ ಪ್ರಕಾರ ನೀವು ಯಾವ ಒಂದು ದೇವಾಲಯವನ್ನು ಕೂಡ ಮತ್ತೆ ತಗೊಳ್ಳೋದಕ್ಕಾಗಿಲ್ಲ. ಮತ್ತು ನಮ್ಮ ಬಹಳ ಜನ ದುರ್ಬುದ್ಧಿಜೀವಿಗಳು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಸರಿ ಏನೊಂದು ದೇವಾಲಯ ಏನಿದೆ ಇದೊಂದು ನಾಶ ಆಗಿಬಿಟ್ರೆ ಅಲ್ಲಿ ಯಾರೂ ಹೋಗೋದಿಲ್ಲ ಹಾಗೆ ಅಂತ. ಸುಳ್ಳದು, ತಪ್ಪು ಮಾಹಿತಿ ಅದು. ನಾವು ಈ ದೇವಾಲಯಗಳನ್ನು ಎಲ್ಲದನ್ನೂ ಕೂಡ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಮಾಡ್ಕೊಳ್ಳೋದೇ ಗೊತ್ತಾಗಲ್ಲ. ದೇವಸ್ಥಾನ ಬೇರೆ, ದೇವಾಲಯ ಬೇರೆ. ಸ್ಥಾನ ಅಂತ ಹೇಳಿದ್ರೆ ತಾಣ, ಅದೆಲ್ಲಿಗೂ ಬದಲಾಗೋದಿಲ್ಲ. ರಾಮ ಜನ್ಮಭೂಮಿ ದೇವಸ್ಥಾನ ಅಂತ ಹೇಳಿದ್ರೆ ಆ ತಾಣ, ರಾಮ ಹುಟ್ಟಿದ ಜಾಗ ಏನಂತಿದೆ ಅದು ಬದಲಾಗೋದೇ ಇಲ್ಲ. ಸೋಮನಾಥನ ದೇವಾಲಯ ಏನಿತ್ತು ಆ ತಾಣ, ಸ್ಥಾನ ಬದಲಾಗೋದೇ ಇಲ್ಲ. ದೇವಾಲಯವನ್ನು ನೀವು ಮರು ನಿರ್ಮಾಣ ಮಾಡಬಹುದು, ಕೆಲವು ಕಡೆ ಶಿಫ್ಟೂ ಆಗಿದೆ ಕೆಲವು ದೇವಾಲಯಗಳು, ಆದರೆ ತಾಣ ಅದೇನೇ. ನಮ್ಮಲ್ಲಿ ಈ ರೀತಿ ತಪ್ಪಾಗಿ ಸುಳ್ಳು ಮಾಹಿತಿಯನ್ನು ಹರಡಿದ್ದಾರೆ. ರಾಮ ಜನ್ಮಭೂಮಿ ದೇವಾಲಯದ್ದು ಗೋಯಲ್ ಅನೇಕ ಸಂಗತಿಗಳನ್ನು ಹೇಳಿದ್ದಾರೆ. ಅದನ್ನು ತುಂಬ ಅದ್ಭುತವಾದ ಮಾಹಿತಿ ಇದೆ. ಇವತ್ತಲ್ಲಿ ರಾಮ ಮಂದಿರದ ನಿರ್ಮಾಣ ಭಾಗಶಃ ಆಗಿರಬಹುದು, ಅದನ್ನು ಕೂಡ ನಾನು ಸ್ವತಃ ನೋಡಿದ್ದೀನಿ, ಮೊದಲು ಕೂಡ ನೋಡಿದ್ದೆ ನಾನು. ಆ ಒಂದು ತಾಣ ಏನಿದೆ ಅಲ್ಲಿ ಅನೇಕ 100 ವರ್ಷಗಳಿಂದ ಅದರದ್ದು ಆರಾಧನೆ ನಡೀತಾ ಇತ್ತು. ಅಲ್ಲಿ ಬಾಬರಿ ಮಸೀದಿ ನಿರ್ಮಾಣ ಆದರೂ ಕೂಡ ಜನ ಬಂದ್ಬಿಟ್ಟು, ಭಕ್ತರು ಬಂದ್ಬಿಟ್ಟು ಅಲ್ಲಿ ಪೂಜೆ ಮಾಡ್ತಾಯಿದ್ರು. ಇದನ್ನು ಬೇರೆ ಬೇರೆಯವರು, ಪ್ರವಾಸಿಗಳು, ಟಿಫಿನ್ ಟಾಲರ್ ಅಂತ ಒಬ್ಬ ಇದ್ದ, ಇನ್ನು ಕೆಲವರೆಲ್ಲ ಇದ್ದರು, ಅವರೆಲ್ಲ ಅವರ ಒಂದು ಪ್ರವಾಸದ ಕಥನಗಳಲ್ಲಿ ಅವರೆಲ್ಲ ಬರೆದಿಟ್ಟಿದ್ದಾರೆ, ಈ ರೀತಿ ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾಯಿದ್ರು ಹಾಗೆ ಅಂತ. ದೇವಾಲಯ ಇರಲಿಲ್ಲ, ಅಲ್ಲಿ ಏನೂ ಇರಲಿಲ್ಲ, ಪೂರ್ಣ ನಾಶ ಮಾಡಿದ್ರು. ಆದರೆ ಆ ತಾಣವನ್ನು, ಆ ಸ್ಥಾನವನ್ನು ಜನ ಭಕ್ತರು ನೆನಪಿಟ್ಕೊಂಡು ಅಲ್ಲಿ ಅವರು ಆರಾಧನೆ ಮಾಡ್ತಾಯಿದ್ರು. ಅದಕ್ಕೋಸ್ಕರವಾಗಿ ಪ್ರಾಣಗಳನ್ನು ಕೂಡ ಬಲಿದಾನ ಮಾಡಿದ್ರು. ಸುಮಾರು 500 ವರ್ಷಗಳ ಕಾಲ ಹೋರಾಟ ನಡೀತು. ಭಾರತೀಯರು ಕಾನೂನನ್ನು, ನ್ಯಾಯ ವ್ಯವಸ್ಥೆಯನ್ನು ಗೌರವಿಸುವಂಥವ್ರು, ಉಳಿದವ್ರಿಗೆ ಅದಿಲ್ಲ. ಹಾಗಾಗಿ ನ್ಯಾಯಾಲಯದ ಮೂಲಕನೇ ಇದು ಬಗೆಹರಿಬೇಕು ಅನ್ನೋ ಒಂದು ತಾಳ್ಮೆಯನ್ನು ಪ್ರದರ್ಶನ ಮಾಡಿದ್ರು. ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಗುತ್ತೆ, ಮತ್ತು ಮೂಲ ದಾಖಲೆಗಳನ್ನು ನೋಡಿದಾಗ ಗೊತ್ತಾಗುತ್ತೆ ಯಾವ ರೀತಿ ತಿರುಚಿದ್ರು ಇದನ್ನು ಹಾಗೆ ಅಂತ. ಪ್ರೂಫ್ ಎಲ್ಲ ಕೇಳ್ತಾಯಿದ್ರು ಕೆಲವರೆಲ್ಲ, ಕಮ್ಯುನಿಸ್ಟ್ರಾಗಬಹುದು, ಬಾಬರಿ ಮಸ್ಜಿದ್ ಆ್ಯಕ್ಷನ್ ಕಮಿಟಿ ಆಗ್ಬೋದು, ಅವ್ರು ಕೇಳ್ತಾಯಿದ್ರು ರಾಮ ಹುಟ್ಟಿದ್ದಕ್ಕೆ ಸರ್ಟಿಫಿಕೇಟ್ ಇದೆಯಾ. ಕರುಣಾನಿಧಿಯವರು ಹೇಳ್ತಾಯಿದ್ರು ರಾಮ ಸೇತುವೆ ನಿರ್ಮಾಣ ಮಾಡೋದಕ್ಕೆ ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅವನು ಡಿಗ್ರಿ ಮಾಡಿದ್ದ ಹಾಗೆ ಅಂತ. ಇದೆಲ್ಲದೂ ಕೂಡ ದ್ವೇಷ ಮತ್ತು ಪೂರ್ವಗ್ರಹದ ಮಾತುಗಳು. ಆ ಎಲ್ಲದರಲ್ಲೂ ಕೂಡ
ಅನೇಕ ಸಾವಿರ ವರ್ಷಗಳಿಂದ ಅನೇಕ ನೂರು ವರ್ಷಗಳಿಂದ ಆರಾಧನೆ ನಡೀತಾ ಇತ್ತು. ಆ ತಾಣಗಳು ಬದಲಾವಣೆ ಆಗೋದೇ ಇಲ್ಲ. ಇವತ್ತು ಅದು ಬೇಕು ಅಂತ ಹೇಳಿದ್ರೆ ನಿಮಗೆ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟಲ್ಲಿ ಅವಕಾಶವೇ ಆಗೋದಿಲ್ಲ. ಹಾಗಾಗಿ ಆ ಆ್ಯಕ್ಟನ್ನು ಕೂಡ ರಿಪೀಲ್ ಮಾಡೋದೇ ಸರಿಯಾದ ಕ್ರಮ. ಆ ಆ್ಯಕ್ಟ್ಗಳನ್ನು, ಅಧಿನಿಯಮಗಳನ್ನು ನಾವು ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಳೋದೇ ಪ್ರಾಥಮಿಕ ಅವಶ್ಯಕತೆ. ವರ್ಕ್ ಫ್ಯಾಕ್ಟ್ ಆಗ್ಬೋದು, ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಆಗ್ಬೋದು, ಭಯಾನಕವಾದ ಇವೆಲ್ಲ. ಅದಕ್ಕೆ ಹೇಳಿದ್ದು ನಮ್ಮಲ್ಲಿ ಬಿಟ್ಟು ಬೇರೆ ಎಲ್ಲೂ ಕೂಡ ಇಂತಹ ಕಾಯ್ದೆಗಳು ಸಾಧ್ಯ ಇಲ್ಲ ಹಾಗೆ ಅಂತ. ಸೊ ಅಜ್ಜಂಪುರ ಸರ್, ಈ ಕೃತಿ ಕೊನೆಯದಾಗಿ ಒಂದು ಪ್ರಶ್ನೆ ನಿಮಗೆ. ಈ ಕೃತಿ ಯಾರನ್ನು ತಲುಪಬೇಕು ಅಂತ ನೀವು ಅಪೇಕ್ಷೆ ಪಡ್ತೀರಿ? ನೋಡಿ, ಹಿಂದೂ ದೇವಾಲಯಗಳಿಗೆ ಸಂಬಂಧಪಟ್ಟ ಹಾಗೆ ಏನೇನು ವಿಧ್ವಂಸ ಆಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಗೋಯಲ್ ಅವರು 2 ಸಂಪುಟಗಳನ್ನು ತಂದರು. ಒಂದು ಇದು ಇಸ್ಲಾಮಿ ವಿಧ್ವಂಸದ ಇತಿಹಾಸ, ಇನ್ನೊಂದು ಇಸ್ಲಾಮಿ ಸಾಕ್ಷ್ಯಾಧಾರಗಳು. ಅದು ಇದಕ್ಕಿಂತ ದೊಡ್ಡದದು. ಈ ಕೃತಿ ಅಲ್ಲದೆ, ಈ ನಮ್ಮ ಕನ್ನಡದ ಸರಣಿ ಅಲ್ಲದೆ ವಾಯ್ಸ್ ಆಫ್ ಇಂಡಿಯಾ ಮೂಲ ಸರಣಿ ಏನಿದೆ, ಎಲ್ಲದರ ಉದ್ದೇಶವೂ ಒಂದೇ, ಜನಗಳಿಗೆ, ಭಾರತೀಯರಿಗೆ ಎಲ್ರಿಗೂ ತಲುಪಬೇಕು ಹಾಗೆ, ಇಡೀ ಜಗತ್ತಿಗೆ ತಲುಪಬೇಕು ಹಾಗೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿರೋದು ಸಾಕ್ಷ್ಯಾಧಾರಗಳು, ಮೂಲ ಸಾಕ್ಷ್ಯಾಧಾರಗಳು, ಅದರ ಪರಿಶೀಲನೆ ಆಗಬೇಕು, ಅದನ್ನು ಜನಗಳು ತಿಳ್ಕೋಬೇಕು ಹಾಗೆ ಅಂತ. ಎಲ್ರಿಗೂ ಕೂಡ ತಲುಪಬೇಕಾದ್ದು, ಪ್ರತಿಯೊಬ್ಬರೂ ಓದಲೇಬೇಕಾದಂಥ ಗ್ರಂಥಗಳು. ನಿಜವಾದ ಒಂದು ಇತಿಹಾಸ ಸತ್ಯದ ಬೆಳಕಿನಲ್ಲಿ ನಾವು ಅಧ್ಯಯನ ಮಾಡಬೇಕು, ಅದನ್ನೇ ಶಾಲಾ ಕಾಲೇಜುಗಳಲ್ಲಿ ಕಲಿಸಬೇಕು. ಅದು ಈ ಒಂದು ಗ್ರಂಥದ ಒಂದು ಸಂದೇಶ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಕೃತಿಯ ಲೇಖಕ ಮಂಜುನಾಥ ಅಜ್ಜಂಪುರ ಅವರು ಇಷ್ಟೊತ್ತು ನಮ್ಮ ಜೊತೆ ತುಂಬ ವಿವರವಾದಂತಹ ಮಾಹಿತಿಯುಕ್ತವಾದಂತಹ ಸಂವಾದವನ್ನು ಮಾಡಿದ್ದಾರೆ. ಹಿಂದೂ ದೇವಾಲಯಗಳು ಇಸ್ಲಾಮಿ ವಿಧ್ವಂಸದ ಇತಿಹಾಸ, ಇದು ಇನ್ನು ಪ್ರಥಮ ಸಂಪುಟ. ಇದು ಎಲ್ಲ ಕಡೆಯೂ ಸಿಗ್ತಾ ಇದೆ. ಕಳೆದ ವಾರ ಬಿಡುಗಡೆಯಾದಂಥ ಈ ಕೃತಿಯ ಮುಖಬೆಲೆ ₹600 ಎಲ್ಲ ಕಡೆಯೂ ಸಿಗುತ್ತೆ. ಖರೀದಿಸಿ ಓದಿ. ಧನ್ಯವಾದ ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಇಷ್ಟೊಂದು ಮಾಹಿತಿಯನ್ನು ಕೊಟ್ರಿ. ಇಂಥ ಒಂದು ಅದ್ಭುತವಾದಂಥ ಗ್ರಂಥವನ್ನು ನೀವು ಕನ್ನಡಕ್ಕೆ ತಂದಿದ್ದೀರಿ. ಅದಕ್ಕೆ ನಾವೆಲ್ಲರೂ ಧನ್ಯವಾದ ಹೇಳ್ತೀವಿ. ಮತ್ತೊಮ್ಮೆ ಮಾತಾಡೋಣ. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವಿಶ್ವವಾಣಿ ಈ ಒಂದು ವಾಹಿನಿ ಏನಿದೆ, ಎಲ್ಲರ ವೀಕ್ಷಕರಿಗೆ, ವಾಹಿನಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಕೃತಿಯ ಲೇಖಕ ಮಂಜುನಾಥ ಅಜ್ಜಂಪುರ ಅವರು ಇಷ್ಟೊತ್ತು ನಮ್ಮ ಜೊತೆ ತುಂಬ ವಿವರವಾದಂತಹ ಮಾಹಿತಿಯುಕ್ತವಾದಂತಹ ಸಂವಾದವನ್ನು ಮಾಡಿದ್ದಾರೆ. ಹಿಂದೂ ದೇವಾಲಯಗಳು ಇಸ್ಲಾಮಿ ವಿಧ್ವಂಸದ ಇತಿಹಾಸ, ಇದು ಇನ್ನು ಪ್ರಥಮ ಸಂಪುಟ. ಇದು ಎಲ್ಲ ಕಡೆಯೂ ಸಿಗ್ತಾ ಇದೆ. ಕಳೆದ ವಾರ ಬಿಡುಗಡೆಯಾದಂಥ ಈ ಕೃತಿಯ ಮುಖಬೆಲೆ ₹600 ಎಲ್ಲ ಕಡೆಯೂ ಸಿಗುತ್ತೆ. ಖರೀದಿಸಿ ಓದಿ. ಧನ್ಯವಾದ ಸರ್, ಇಷ್ಟೊತ್ತು ನಮ್ಮ ಜೊತೆ ಕೂತ್ಕೊಂಡು ಇಷ್ಟೊಂದು ಮಾಹಿತಿಯನ್ನು ಕೊಟ್ರಿ. ಇಂಥ ಒಂದು ಅದ್ಭುತವಾದಂಥ ಗ್ರಂಥವನ್ನು ನೀವು ಕನ್ನಡಕ್ಕೆ ತಂದಿದ್ದೀರಿ. ಅದಕ್ಕೆ ನಾವೆಲ್ಲರೂ ಧನ್ಯವಾದ ಹೇಳ್ತೀವಿ. ಮತ್ತೊಮ್ಮೆ ಮಾತಾಡೋಣ. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವಿಶ್ವವಾಣಿ ಈ ಒಂದು ವಾಹಿನಿ ಏನಿದೆ, ಎಲ್ಲರ ವೀಕ್ಷಕರಿಗೆ, ವಾಹಿನಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.